ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವನಿಗೇನು ಇನ್ನೂ ಚಿಕ್ಕ ವಯಸ್ಸಲ್ವಲ್ಲ, ದಿನೇ ದಿನೇ ಅವನಿಗೂ ವಯಸ್ಸಾಗ್ತಾ ಇದೆ. ನಾಳೆ ದಿನ ನಿನಗಾಗಿದ್ದ ಥರ ಅವನಿಗೂ ಮಕ್ಕಳಾಗಲ್ಲ ಅಂತ ಹೇಳಿದರೆ ಕಷ್ಟ ಆಗತ್ತಲ್ವಾ? ಅದು ನನ್ನ ಯೋಚನೆ. ಅದಕ್ಕೆ ನಾನು ಹೇಳಿದ್ದು, ದಯವಿಟ್ಟು ನೀನು ನನ್ನ ತಪ್ಪಾಗಿ ತಿಳ್ಕೊಬೇಡ. ನನ್ನ ಕನ್ಸರ್ನ್ ನಿನಗೆ ಅರ್ಥ ಆಗುತ್ತಲ್ವಾ? ನನಗೆ ನಿಮ್ಮ ಕನ್ಸರ್ನ್ ಅರ್ಥ ಆಗುತ್ತತ್ತೆ. ಆದರೆ ಈ ವಿಷಯ ನಾವು ಅಂದ್ಕೊಂಡಷ್ಟು ಸುಲಭವಾಗಿ ಆಗಲ್ಲ. ಸರಿಯಾದ ಟೈಮ್ ನೋಡ್ಕೊಂಡು ನಾನು ಗೌತಮ್ ಅವ್ರ ಹತ್ರ ಮಾತಾಡ್ತೀನಿ. ಪ್ಲೀಸ್ ನನಗೊಂಚೂರು ಟೈಮ್ ಕೊಡಿ. ಹಾಗಂತ ತುಂಬ ಟೈಮ್ ತಗೋಬೇಡಮ್ಮ. ಆದಷ್ಟು ಬೇಗ ಗೌತಮ್ ಮತ್ತು ಆ ಹುಡುಗಿನ ಮೀಟ್ ಮಾಡಿಸ್ಬೇಕು. ಅತ್ತೆ, ಅದಕ್ಕೂ ಮೊದಲು ನಾನು ಆ ಹುಡುಗಿ ಜೊತೆ ಮಾತಾಡಬೇಕು. ನೀನು ಮೀಟ್ ಆಗ್ತೀಯಾ? ಅಲ್ಲ, ಮದುವೆ ಆಗೋದು ಅವರಿಬ್ರು, ನೀನು ಯಾಕೆ ಮೀಟ್ ಆಗಬೇಕು? ಅತ್ತೆ, ಗೌತಮ್ ಅವ್ರು ಖುಷಿಯಾಗಿರಲಿ ಅಂತ ತಾನೇ ನಾವು ಅವ್ರಿಗೆ ಇನ್ನೊಂದು ಮದುವೆ ಮಾಡಿಸ್ತಿರೋದು. ಒಂದು ಮಗು ಬಂದರೆ ಅವ್ರು ಖುಷಿಯಾಗಿರ್ತಾರ? ಜಾಸ್ತಿ ಇಲ್ಲದೆ ಹೋದರೂ ಗೌತಮ್ ಅವ್ರ ಬಗ್ಗೆ ನನಗೊಂದು ಚೂರಾದರೂ ಗೊತ್ತು. ಆ ಹುಡುಗಿ ಅವ್ರಿಗೆ ಹೊಂದಾಣಿಕೆ ಆಗಬೇಕು. ಆ ಹುಡುಗಿ ಮೈಂಡ್ಸೆಟ್ಟು ಗೌತಮ್ ಅವ್ರ ಮೈಂಡ್ಸೆಟ್ ಮ್ಯಾಚ್ ಆಗಬೇಕು. ನಾನು ಆ ಹುಡುಗಿ ಜೊತೆ ಮಾತಾಡಿ ಅವ್ರು ಹೇಗೆ ಅಂತ ತಿಳ್ಕೊಂಡು ಆಮೇಲೆ ಈ ವಿಷಯನ ಮುಂದುವರಿಸ್ಬೋದಾ ಪ್ಲೀಸ್? ಆಯ್ತಮ್ಮ, ನೀನು ಹೇಳೋದು ಸರಿಯಾಗೇ ಇದೆ. ನಾನು ಆ ಹುಡುಗಿ ಹತ್ರ ಮಾತಾಡಿ ಅವಳ ನಂಬರ್ ನಿನಗೆ ಶೇರ್ ಮಾಡ್ತೀನಿ. ನಾಳೆನೇ ನೀನು ಅವಳನ್ನ ಮೀಟ್ ಮಾಡು, ಓಕೆನಾ? ಗೆಳೆಯ, ಪರ್ಸನಲಾಗಿ ಹ್ಯಾಂಡ್ ಓವರ್ ಮಾಡಿದ್ದೀನಿ, ನಾಳೆ ಅಪ್ಡೇಟ್ ಮಾಡ್ತಾರೆ. ಏಕೆ ಯಾಕಪ್ಪ ಬೇಜಾರಾಗಿದೆಯಾ? ಏನಿಲ್ಲ ಬಿಡು. ನೋಡು, ಇದೇ ಬೇಡ ಅನ್ನೋದು ನನ್ನ ಹತ್ರನೇ ಮುಚ್ಚುಮರೇನಾ? ಪ್ಲೀಸ್ ಅದೇನು ಅಂತ ಹೇಳು. ಅದಕ್ಕೆ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಮಕ್ಕಳಾಗಿಲ್ಲ ಅಂತ ಏನಾದರೂ ಅಪ್ಸೆಟ್ ಆಗಿದಾರೇನೋ? ಏನು ಸಮಸ್ಯೆ ಅಂತ ಏನು ಇಲ್ಲ ಆನಂದ. ನನಗೆ ಈ ಥರದ ಪ್ರಾಬ್ಲಮ್ ಇದೆ ಅಂತ ಅವ್ರು ನಂಬಿದ್ದಾರೆ. ಮಕ್ಕಳ ವಿಷಯ ಬಂದರೆ ನಾನು ಎಲ್ಲಿ ಬೇಜಾರು ಮಾಡ್ಕೋತೀನೋ ಅಂತ ಭಾಳ ಫೋರ್ಸಿಬಲ್ ಆಗಿ ಅವರು ನಾರ್ಮಲ್ ಆಗಿರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸುತ್ತೆ. ಇದಕ್ಕಿದ್ದಾಗೆ ಸಿಡಿ ಅಂತಾರೆ, ವಿಯರ್ಡಾಗಿ ಆಡ್ತಾರೆ. ನಿನ್ನೆ ಅಂತೂ ಸುಮ್ಮನೆ ಬೇಜಾರು ಮಾಡ್ಕೋತಿದ್ರು. ಯಾಕೆ ಅಂತ ಕೇಳಿದ್ರೆ ಏನಿಲ್ಲ, ನಾರ್ಮಲ್ ಆಗಿದ್ದೀನಿ ಅಂತ ಹೇಳ್ತಾರೆ. ನನಗೆ ಅವ್ರು ಈ ಮೂಡ್ ಸ್ವಿಂಗ್ಸ್ ಯೋಚನೆ ಆಗ್ತಾ ಇದೆ ಕಣೋ. ಕಾಮನ್ ಅಲ್ವೇನೋ? ಈ ಥರ ಆದಾಗ ಪ್ರತಿಯೊಬ್ಬರ ಬಿಹೇವಿಯರು ಇದೇ ಥರ ಇರುತ್ತೆ. ಮಗು ಆಗಿಲ್ಲ ಅಂತಲ್ಲ, ಈ ಥರ ಆಗೋಯ್ತಲ್ಲ ಅಂತ. ಇಷ್ಟಕ್ಕೂ ನಮ್ಮ ಕೈಲಿ ಏನಿದೆಯೋ, ನಮ್ಮ ಕೈಲಿ ಏನು ಆಗಲ್ವೋ ಆಗ ನಾವು ಅದನ್ನು ಟೈಮಿಗೆ ಬಿಟ್ಬಿಡ್ಬೇಕು. ಅದು ಯಾವ ಥರ ಬೇಕೋ ಆ ಥರ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇರುತ್ತಷ್ಟೇ. ಅದು ಸರಿಯೇನು, ಬಟ್ ಒಂದಂತೂ ಸತ್ಯ ಕಣ, ನಾವು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ತುಂಬ ನೋವು ಕೊಡುತ್ತದು, ಕಷ್ಟ, ತುಂಬ ಬೇಜಾರಾಗುತ್ತೆ, ನೋವು ಕೊಡುತ್ತೆ, ಕಷ್ಟ ಆಗುತ್ತೆ. ಅವರು ಹೇಳ್ಕೊಳ್ದೇ ಇರ್ಬೋದು, ಮಕ್ಕಳು ಅಂದವ್ರಿಗೆ ಭಾಳ ಇಷ್ಟ ಕಣು, ಭಾಳ ಎವಿಡೆಂಟಾಗಿ ಕಾಣುತ್ತದು. ಅಂಥವ್ರಿಗೆ ಈ ಥರ ಅನ್ಯಾಯ ಆಗೋಯ್ತಲ್ಲ ಅಂತ ಸಂಕಟ ಆಗುತ್ತೆ. ಪ್ಲೀಸ್ ನೀನು ಜಾಸ್ತಿ ಮನ್ಸು ಕೆಡಿಸ್ಕೋಬೇಡ. ನಮ್ಮ ಕೈಲಿ ಏನಿದೆ ಹೇಳು? ಇದ್ದಿದ್ದಿದ್ರೆ ಈ ಥರನೇ ಇರಬೇಕು ಅಂತ ನಾವು ಅಂದ್ಕೊಂಡಂಗೆ ಆಗ್ಬಿಡ್ತಾ ಇತ್ತು. ಹಾಗಾಗಲ್ವಲ್ಲಪ್ಪ. ಅದಕ್ಕೆ ನಾವೇನು ಮಾಡಬೇಕು, ಎಲ್ಲ ದೇವ್ರ ಪಾದಕ್ಕೆ ಹಾಕ್ಬಿಡ್ಬೇಕು. ಅವ್ನು ಒಳ್ಳೇದು ಮಾಡ್ತಾನೆ. ಏಯ್, ನಾನು ಒಪ್ಪಣ್ಣ ಹರಕೆ ಹೊತ್ಕೊಂಡಿದ್ದೀವಿ ಕಣೋ. ಯಾವ ಥರ ಬೇಡ್ಕೋತಾ ಇದ್ದೀವಿ ಅಂದರೆ ದೇವರು ನಮ್ಮ ಬೇಡಿಕೆ ನೋಡಿ ಸುಸ್ತಾಗಿ ತಥಾಸ್ತು ಅಂದ್ಬಿಡ್ಬೇಕು. ಆ ಥರ ಆಗುತ್ತೆ ನೋಡಿ. ಹಾಗೆ ಆಗಲಿ ಕಣ, ನಿನ್ನ ಹರಕೆ ಪ್ರಕಾರ ಏನೋ ಒಂದು ಮಿರಾಕಲ್ ಆಗಲಿ. ನೀನು ಎಕ್ಸ್ಪೆಕ್ಟ್ ಮಾಡಿರಬಾರ್ದು, ಆ ಥರದೊಂದು ಗಿಫ್ಟ್ ಕೊಡ್ತೀನಿ. 100% ಆ ದೇವ್ರು ನಿನಗೆ ಗಿಫ್ಟ್ ಕೊಟ್ಟೇ ಕೊಡ್ತಾರೆ. ಇನ್ ರಿಟರ್ನ್ ನೀನು ನಮಗೆ ಗಿಫ್ಟ್ ಕೊಟ್ಟೇ ಕೊಡ್ತೀನಿ. ಆ ನಂಬಿಕೆ ನನಗೆ. ಆಗ್ಲಪ್ಪ, ನೋಡೋಣ. ಥ್ಯಾಂಕ್ಸ್ ಮಹಿ. ಥ್ಯಾಂಕ್ಸಾ? ಯಾಕೆ? ನಿನ್ನೆ ರಾತ್ರಿ ನೀವೆಲ್ಲ ಕೂತಿದ್ದು ನೋಡಿ
ನಾನು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿದ್ದ ವಿಷಯನ ಅಪ್ಪ ಅಮ್ಮಂಗೆ ಹೇಳ್ಬಿಟ್ಟೆ ಅಂತ ಭಯ ಆಗ್ಬಿಟ್ಟಿತ್ತು. ಆದರೆ ನೀನು ಹಾಗೆ ಮಾಡಿರಲಿಲ್ಲ. ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಭಯ ಆಯ್ತಲ್ವಾ? ಭಯ ಇರಬೇಕು, ಆವಾಗಲೇ ಸ್ವಲ್ಪ ಲಿಮಿಟಲ್ಲಿ ಇರ್ತೀಯ. ಇಲ್ಲ ಅಂದರೆ ಮಿತಿ ಮೀರೋಗ್ತೀಯ, ಕೈಗೆ ಸಿಗಲ್ಲ. ಅಲ್ಲ, ನಾನೀಗ ಅಂಥದ್ದು ಏನು ಮಾಡಿದೆ ಅಂತ ಹೀಗೆ ಹೇಳ್ತಿದ್ಯಾ? ಏನಿಲ್ಲ, ಜಸ್ಟ್ ಹೇಳಿದೆ. ಬಟ್ ಒಂದಂತೂ ನಿಜ, ನೀನು ಹೋಗ್ತಾ ಇರೋ ಸ್ಪೀಡ್ ಹಾಗೇ ಇದೆ. ಇನ್ನೊಂದು ಸರಿ ಅದೇ ಸಿಚುಯೇಷನ್ ಏನಾದರೂ ರಿಪೀಟ್ ಆದರೆ ನಿನ್ನ ಭಯ ಏನಿದೆ ಅದು ನಿಜ ಆಗುತ್ತೆ. ನಾನಂತೂ ಡೈರೆಕ್ಟಾಗಿ ಹೋಗಿ ಅತ್ತೆ ಮಾವಾಗ ಹೇಳ್ಬಿಡ್ತೀನಿ. ಹಾಗಾಗಬಾರ್ದು ಅಂದರೆ ನಿನ್ನ ಲಿಮಿಟಲ್ಲಿ ನೀನು ಇರಬೇಕು ಜೀವ. ಓಕೆ, ಬಟ್ ನೀನು ಆ ವಿಚಾರನ ಅಪ್ಪ ಅಮ್ಮಂಗೆ ಮಾತ್ರ ಹೇಳ್ಬೇಡ. ಹೇಳಿದ್ನಲ್ಲ, ಎಲ್ಲ ನಿನ್ನ ಕೈಯಲ್ಲೇ ಇದೆ. ನೀನು ಹೇಗಿರ್ತೀಯೋ ಹಾಗೆ. ಓಕೆ, ಇನ್ಮೇಲೆ ನೀನು ಹೇಗೆ ಹೇಳ್ತೀಯೋ ಹಾಗೆ ಇರ್ತೀನಿ, ಸರಿನಾ? ಆ್ಯಕ್ಚುಲಿ ಜೀವ, ನಿನ್ನ ಹತ್ರ ಇನ್ನೊಂದು ವಿಷಯ ಮಾತಾಡಬೇಕು. ಅತ್ತೆ ಮಾವನು ಈ ವಿಷಯದ ಬಗ್ಗೆ ನಿನ್ನ ಹತ್ರ ಡಿಸ್ಕಸ್ ಮಾಡು ಅಂತ ನನ್ನ ಹತ್ರ ತುಂಬ ಸರಿ ಹೇಳಿದ್ರು. ಆ್ಯಕ್ಚುಲಿ ಅವರು ಮಗು ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನಮಗೂ ಒಂದು ಮಗು ಆಗಲಿ ಅನ್ನೋದು ಅವ್ರ ಆಸೆ. ಅತ್ತಿಗೆಗೂ ಮಗು ಆಗ್ತಿಲ್ಲ, ಅಪ್ಪಿ ಪಾರ್ಥ ಕಡೆಯಿಂದನೂ ಏನೂ ವಿಷಯ ಇಲ್ಲ. ಅಟ್ಲೀಸ್ಟ್ ನಮ್ಮ ಕಡೆಯಿಂದ ಆದರೂ ಅವ್ರು ಏನಾದರೂ ಗುಡ್ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅದೇ ಅವ್ರಿಗೆ ತುಂಬ ಟೆನ್ಷನ್ ಆಗಿದೆ. ನಾವೇನಾದರೂ ಈ ವಿಷಯನ ಹಾಗೆ ಬಿಟ್ಟರೆ ಅವ್ರಿನ್ನೂ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ತಾರೆ ಜೀವ. ಮಹಿ, ನೀನು ಹೇಳ್ತಿರೋದು ಕರೆಕ್ಟೇ. ಆದರೆ ನಿನಗೆ ಗೊತ್ತಲ್ವಾ, ಸದ್ಯಕ್ಕೆ ನನ್ನ ಫೋಕಸ್ ಎಲ್ಲ ಬಿಸ್ನೆಸ್ ಮೇಲಿದೆ, ನನ್ನ ಕರಿಯರ್ ಮೇಲಿದೆ. ಬಿಸ್ನೆಸ್ ಬೆಳೆಸೋ ಟೈಮಲ್ಲಿ ಇದೆಲ್ಲ ಬೇಡ ಅನ್ಸತ್ತೆ. ಮಗು ಅಂತಾದರೆ ಬಿಸ್ನೆಸ್ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ, ಡೈವರ್ಟ್ ಆದಂಗೆ ಆಗುತ್ತೆ. ಆಮೇಲೆ ಬಿಸ್ನೆಸ್ಗೂ ಕಂಪ್ಲೀಟಾಗಿ ಫೋಕಸ್ ಮಾಡೋದಕ್ಕಾಗಲ್ಲ, ನಿನ್ನ ಕಡೆನೂ ಫೋಕಸ್ ಮಾಡೋಕ್ಕಾಗಲ್ಲ. ಆಮೇಲೆ ಫ್ಯಾಮಿಲಿ ಕೆರಿಯರ್ ಅಂತ ಎರಡರ ಮಧ್ಯೆ ಸಿಕ್ಕಾಕೊಂಡು ಸ್ಯಾಂಡ್ವಿಚ್ ಥರ ಆಗ್ಬಿಡ್ತೀನಿ. ನನ್ನ ಕಷ್ಟ ನಿನಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಜೀವ. ಅತ್ತೆ ಮಾವ ರಿಪೀಟೆಡ್ಲಿ ಹೇಳ್ತಿದ್ರು. ಸೊ ನೋಡು ಮಹಿ, ನಾವೀಗ ಅವ್ರು ಹೇಳ್ತಾರೆ ಅಂತ ಅರ್ಜೆಂಟ್ ಮಾಡೋದು ಬೇಡ. ಯಾಕೆಂದರೆ ಅದ್ರ ಕಾನ್ಸಿಕ್ವೆನ್ಸಸ್ ಎಲ್ಲ ನಾವೇ ಫೇಸ್ ಮಾಡಬೇಕು. ತುಂಬ ಕಷ್ಟ ಆಗುತ್ತೆ. ನಮಗಿನ್ನೂ ಟೈಮ್ ಇದೆ, ನಮಗೇನು ತೀರಾ ವಯಸ್ಸು ಆಗಿಲ್ಲ. ಮಗು ಆದರೆ ಏನಾಗುತ್ತೆ, ಅದ್ರ ಪ್ಲಸ್ ಮೈನಸ್ ಏನು ಅಂತೆಲ್ಲ ಒಂದ್ಸಲ ಕೂತ್ಕೊಂಡು ಡೀಟೇಲಾಗಿ ಚರ್ಚೆ ಮಾಡೋಣ. ಅದಕ್ಕೆ ಅಂತಲೇ ಕೂರೋಣ, ಡಿಸೈಡ್ ಮಾಡೋಣ, ಸರಿನಾ? ಅದು ಅಲ್ಲದೆ ನನ್ನ ಕರಿಯರ್ ಈಗ ಶುರು ಆಗ್ತಿದೆ. ಈ ಟೈಮಲ್ಲಿ ಮಗು ಬೇಡ ಅನಿಸುತ್ತೆ. ಅದು ಅಲ್ಲದೆ ನೀನೇ ಹೇಳ್ತಿದ್ದೆ ನಾವು ಹಾಗಿರಬೇಕು ಹೀಗಿರಬೇಕು ಅಂತ. ಮೊದಲು ಅದನ್ನು ಅಚೀವ್ ಮಾಡೋಣ, ಆಮೇಲೆ ಮಗು ಮಾಡ್ಕೊಳ್ಳೋಣ. ಏನಂತೀಯ? ಥ್ಯಾಂಕ್ ಯು. ನೋಡು, ನಿನ್ನ ಸಪೋರ್ಟ್ ಇದ್ರೇ ನಾನು ಗ್ರೋತ್ ಆಗೋದಕ್ಕಾಗೋದು. ನಿನ್ನ ಸಪೋರ್ಟ್ ನನಗೆ ಮುಖ್ಯ. ಥ್ಯಾಂಕ್ ಯು ಸೋ ಮಚ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.